ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಶನಿವಾರದ ಆಸೆ ಸೀರಿಯಲ್ ಸಂಚಿಕೆ ನೋಡೋಣ ಬನ್ನಿ. ಮೀನಾ ಅವ್ರ ಮಾವ ಊಟ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಅವ್ರ ತಂದೆ ಕೇಳ್ತಾರೆ, ಸೂರ್ಯ ಎಲ್ಲಮ್ಮ ಅಂತೇಳಿ. ಸೂರ್ಯ ಒಳಗಡೆನೇ ಇದ್ದಾರೆ ಮಾವ ಅಂತ ಹೇಳ್ತಾಳೆ. ರಂಗನಾಥ್ ಅವರು ಮನೋಜ್ ಅಂತ ಕರೀತಾರೆ. ಊಟ ತಿನ್ನೋಣ ಬಾ ಅಂತ ಹೇಳ್ತಾರೆ. ಹಾಗೆ ರೋಹಿಣಿನೂ ಕರೆದು ಬಿಡು ಅಂತ ಹೇಳ್ತಾರೆ. ಮನೋಜ್ ರೋಹಿಣಿ ಊಟಕ್ಕೆ ಬಾ ಅಂತ ಹೇಳ್ತಾನೆ. ಅವರಪ್ಪ ಮನೋಜ್ ಹತ್ರ ಕೇಳ್ತಾರೆ, ಕೆಲಸ ಏನಾದರೂ ಹುಡುಕ್ತಾ ಇದೆಯಾ ಇಲ್ವಾ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಪ್ಪ ಕೆನಡಾ ಕೆಲಸ ಇದೆಯಲ್ಲ ಅಂತ. ಅದಕ್ಕೆ ಅವರಪ್ಪ ಹೇಳ್ತಾರೆ, ಅದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತಲ್ಲ ಅಂತೇಳಿ ಹೇಳ್ತಾನೆ. ಬಿಡಪ್ಪ, ಅವನಿಗೇನು ಮಲ್ಲೇಶಿ ಅಂತ ದುಡ್ಡು ಬರುತ್ತೆ, ಏನು ನಿಮ್ಮ ಮಾವ ಹಣ ಕಳಿಸ್ತಾ ಇದ್ದಾರಾ ಅಂತೇಳಿ. ಮನೋಜ್ ಹೇಳ್ತಾನೆ, ಬರೋ ಟೈಮಲ್ಲಿ ಬರುತ್ತೆ ಅಂತೇಳಿ. ಹಾಗೆ ರೋಹಿಣಿ ಹೇಳ್ತಾ ಇದ್ಲು, ಅವ್ರ ತಂದೆ ಬರ್ತಾರೆ ಅಂತ. ಅವ್ರ ಅಪ್ಪನೂ ಬರಲಿಲ್ಲ, ಅವ್ರ ತಾತನೂ ಬರಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ರೋಹಿಣಿ ಅಂಕಲ್ ಅಂತ ಏನೋ ಹೇಳಕ್ಕೆ ಹೋಗ್ತಾಳೆ. ಅಷ್ಟು ಬೇಗ ಸೂರ್ಯ ಹೇಳ್ತಾರೆ, ನೀನೇನು ಹೇಳ್ತೀಯ ಅಂತ ಗೊತ್ತು, ಅಂಕಲ್ ಏನು ಹೇಳ್ಬೇಡಿ ಅಂತೇಳಿ ಅಂತ ಹೇಳ್ತೀಯ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ತಂದೆ ಹೇಳ್ತಾರೆ, ಏನೋ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾನೆ. ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾನೆ. ಆವಾಗ ಸೂರ್ಯ ಅವರಪ್ಪ ಮನೋಜ್ ಹತ್ರ ಹೇಳ್ತಾರೆ, ಮನೋಜ್ ದುಡ್ಡು ಕೊಟ್ಟು ತಗೊಳ್ಳೋ ಕೆಲಸ ಬೇಡ, ಇಲ್ಲೇ ಯಾವುದಾದ್ರೂ ಒಳ್ಳೆ ಕೆಲಸ ನೋಡು ಅಂತ ಹೇಳ್ತಾರೆ. ಸೂರ್ಯ ಮೀನಾ ಹತ್ರ ಹೇಳ್ತಾನೆ, ನಾಳೆ ಮದುವೆ ಮೇಲೆ ಆರ್ಡ್ರ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಸರಿ ರೀ, ರಾತ್ರಿ ಕಟ್ಟಿಡ್ತೀನಿ, ಬೆಳಗ್ಗೆ ಎತ್ಕೊಂಡೋಗಿ ಕೊಟ್ಬಿಡೋಣ ಅಂತ ಹೇಳಿ. ಸೂರ್ಯ ತಂದೆ ಮೀನಾ ಹತ್ರ ಕೇಳ್ತಾರೆ, ಎಲ್ಲಮ್ಮ ಶಾಂತಿ ಅಂತೇಳಿ. ಮಾವ ಅತ್ತೆ ಒಳಗಡೆ ಇದ್ದಾರೆ, ಊಟಕ್ಕೆ ಕರೆದೆ ಬರಲ್ಲ ಅಂತ ಹೇಳ್ಬಿಟ್ರು ಅವರು ಅಂತ ಹೇಳ್ತಾರೆ. ಸೂರ್ಯ ತಂದೆ ಹಾಗೆ ಹೇಳದ್ಲ ಅಂತ ಅಂತಾರೆ. ಶಾಂತಿ ಅಂತ ಕರೀತಾರೆ. ಅದಕ್ಕೆ ಶಾಂತಿ ಏನ್ರಿ ಅಂತ ಹೇಳ್ತಾಳೆ. ಊಟಕ್ಕೆ ಕರೆದ್ಲಂತಲ್ಲ, ನೀನು ಬಂದಿಲ್ವಲ್ಲ ಅಂತ ಹೇಳ್ತಾನೆ. ಮನೆಗೆ ಯಜಮಾನಿನ ಇವಳು ಕರೆದಿದ್ದ ತಕ್ಷಣ ನಾನು ಬಂದುಬಿಡ್ಬೇಕಾ ಅಂತ ಹೇಳ್ತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, ಊಟಕ್ಕೆ ತಾನೇ ಕರೆದಿದ್ದು ಅಂತೇಳಿ. ಶಾಂತಿ ನನಗೆ ಊಟ ಏನು ಬೇಡ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಆ ಎದುರು ಮನೆಯಲ್ಲಿ ಅವ್ರ ಮಗುನ ಓಡಿಸ್ತಾ ಇರ್ತಾರಲ್ಲ, ಚಿಕ್ಕ ಮಗುನ, ಆ ರೀತಿ ಆಗಿದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾರೆ, ಬಾ ಊಟಕ್ಕೆ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಬೇಡ ಅಂತ ಹೇಳ್ದೆ ತಾನೇ ಅಂತ. ಅವಾಗ ಹೊಟ್ಟೆ ಹಸಿವಿಲ್ವಾ ಅಂತ ಕೇಳ್ತಾರೆ. ನನಗೆ ಹಸಿವೆ ಇದ್ರೂ ಊಟ ಬೇಡ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಬಾಪ ಅವರೇನು ವ್ರತದಲ್ಲಿದ್ದಾರೆ ಅನಿಸುತ್ತೆ ಅಂತೇಳಿ ಅಂತ ಹೇಳ್ತಾರೆ. ನಿಮಗೆ ಬರೀ ತಿನ್ನೋದೇ ಯೋಚನೆ ಇರೋದು ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಟೈಮ್ ಆಯ್ತಲ್ಲಮ್ಮ, ಆ ಟೈಮ್ ಕರೆಕ್ಟಾಗಿ ತಿನ್ನಬೇಕು ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ನಮ್ಮ ಅಣ್ಣನ ನೋಡಿ ಕಲ್ತ್ಕೊಳ್ಳಿ ಊಟ ಮಾಡೋದು ಅಂತೇಳಿ. ನೀನಾರಿ ಸುಮ್ಮನೆ ಇರ್ರಿ ಅಂತ ಹೇಳ್ತಾಳೆ. ರೋಹಿಣಿ, ಏನತ್ತೆ ಈ ಥರ ಮಾಡ್ತೀರಿ, ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನನಗೆ ಊಟ ಬೇಡಮ್ಮ, ಯಾಕಂದರೆ ರವಿ ಇನ್ನೂ ಮನೆಗೆ ಬಂದಿಲ್ಲ, ಅವನ ಬಗ್ಗೆ ಚಿಂತೆನೇ ಇಲ್ಲ ಯಾರಿಗೂ ಅಂತ ಹೇಳ್ತಾಳೆ. ದಿನ ನನ್ನ ಮಗ ಬಿಟ್ಟೇ ಇರಲಿಲ್ಲ ನನ್ನನ್ನು ಅಂತ ಹೇಳ್ತಾಳೆ. ಅಮ್ಮ ಸುಳ್ಳು ಸುದ್ದಿ ಹೇಳ್ತಾ ಇದ್ದಾರೆ, ಅವ್ನು ನೋಡೋಕೆ ಮದುವೆ ಆದಾಗ 1 ತಿಂಗಳು ದೂರ ಇದ್ನಲ್ಲ, ಆವಾಗ ಮಾತ್ರ ಇವ್ರು ಇದ್ರಲ್ಲ ಅಂತ ಹೇಳ್ತಾನೆ. ಮುಖ ಆ ಕಡೆ ತಿರುಗಿಸ್ಕೊತಾಳೆ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಶಾಂತಿ ಬಂದು ಊಟ ಮಾಡ್ಬಾ, ಅವ್ನು ಬರೋವಾಗ ಬರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನನ್ನ ಮಗ ಬರೋವರೆಗೂ ನಾನು ನೀರು ಕೂಡ ಕುಡಿಯಲ್ಲ ಅಂತ ಹೇಳ್ತಾಳೆ. ಹೇಳ್ತಾನೆ, ಅಲ್ಲುಜ್ಜುವಾಗ ನೀರು ಬಿದ್ದೇ ಬೀಳುತ್ತಲ್ಲ ಅಂತೇಳಿ. ಶಾಂತಿ ಹೇಳ್ತಾಳೆ, ರೀ ಇವನು ಮರ್ಯಾದೆ ಇಲ್ದಿರ ಮಾತಾಡ್ತಾ ಇದ್ದಾನೆ ನೋಡ್ರಿ, ಇವನೆಲ್ಲ ಈ ಮನೇಲಿದ್ದಾನೆ, ನನ್ನ ಮಗ ಮಾತ್ರ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಮ್ಮ ಅವನು ಶ್ರೀಮಂತರ ಮನೇಲಿ ಜಾಲಿಯಾಗಿರ್ತಾನೆ, ಯಾಕೆ ಕಷ್ಟಪಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಯಾವ ಥರ ಇದ್ರೂ ತಾಯಿ ಹತ್ರ ಇರೋ ಥರ ಆಗಲ್ಲ ಕಣೋ ಅಂತ ಹೇಳ್ತಾಳೆ. ನೀನು ಹೇಳ್ತಾಳೆ, ರವಿ ಮನೆ ಮಗ ಇನ್ನೊಂದು 2 ದಿನದಲ್ಲಿ ಬರ್ತಾನೆ, ಅದಕ್ಕೆ ಅಂತ ನೀವು ಉಪವಾಸ ಇದ್ದರೆ ನಿಮಗೇನಾದರೂ ಆಗುತ್ತೆ, ಬಂದು ಊಟ ಮಾಡಿ ಅಂತೇಳಿ. ಶಾಂತಿ ಹೇಳ್ತಾಳೆ, ನಿನಗೆ ತುಂಬ ಸಂತೋಷ ತಾನೆ, ತುಂಬ ಅಕ್ಕರೆ ಇರೋ ಥರ ಮಾತಾಡಬೇಡ, ಸುಮ್ಮನೆ ಇರು ಅಂತ ಹೇಳ್ತಾಳೆ. ನಿಂದನೇ ಆಗಿರೋದು ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥರು ಹೇಳ್ತಾರೆ, ಪಾಪ ಅವಳೇನು ಮಾಡಿದ್ಲು ಅಂತೇಳಿ. ಅದಕ್ಕೆ ಸೂರ್ಯ ಅವ್ರ ತಾಯಿ ಹೇಳ್ತಾರೆ, ಎಲ್ಲ ಸೂರ್ಯನಿಗೆ ಹೇಳ್ಕೊಡೋದು ಎಲ್ಲ ಮಾಡೋದು ಅವಳೇ ತಾನೇ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನೇನು ಹೇಳ್ಕೊಟ್ಟಿಲ್ಲ ಅತ್ತೆ ಅಂತೇಳಿ ಅಂತ ಹೇಳ್ತಾಳೆ. ನಿನ್ನ ಸಮಯ ಒಳ್ಳೆ ಸಮಯ ಮಾತಾಡ್ತೀಯಾ, ಅವತ್ತೇ ಹೇಳಿದೆ ಬೇಡದೆ ಇರೋದನ್ನೆಲ್ಲ ಮಂಟಪಕ್ಕೆ ಕರಿಬೇಡ್ರಿ ಅಂತೇಳಿ ಅಂತ ಹೇಳ್ತಾಳೆ. ನಾವೇನು ಬರಬೇಕು ಅಂತ ಹೇಳಿದ್ರಾ, ರವಿನೂ ಮತ್ತು ನೀವು ತಾನೇ ಬರಬೇಕು ಅಂತ ಬಲವಂತ ಮಾಡಿದ್ರಿ, ಅದರಿಂದ ನನಗೆ 2,000 ರೂಪಾಯಿ ನಷ್ಟ ಆಯಿತು, ಇಲ್ಲ ಟ್ರಿಪ್ಪಿಗೆ ಹೋಗ್ತಾ ಇದೆ ಅಂತ ಹೇಳ್ತಾಳೆ. ನಾನು ನನ್ನ ಮಗ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಇವನಿಗೆ ದುಡ್ಡೇ ಹೆಚ್ಚಾಗೋಯ್ತು ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನನಗೆ ದುಡ್ಡು ಮುಖ್ಯ, ನನಗಲ್ಲ, ಅಪ್ಪ ಏನು ಗೊತ್ತಾ, ಅಮ್ಮನಿಗೆ ರವಿ ಬಂದಿಲ್ಲ ಅಂತಲ್ಲ, ಆ ಶ್ರೀಮಂತ ಹುಡುಗಿ ಬಂದಿಲ್ಲ ಶ್ರುತಿ ಅಂತೇಳಿ ಅಂತ ಹೇಳ್ತಾಳೆ. ಆಚೆ ಕಳಿಸು ಅಂದರೂ ಕಳಿಸಲ್ಲ, ನನ್ನ ಉಂಟೆಗೆ ಬಿಟ್ಬಿಡಿ, ನನಗೆ ಇವಾಗ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಒಳಗಡೆ. ಸೂರ್ಯ ಹೇಳ್ತಾನೆ, ಅಪ್ಪ ಅವ್ರಿಗೆ ಹೊಟ್ಟೆ ಹಸಿವಿಲ್ಲ ಅನಿಸುತ್ತೆ, ಬಾಪ ನಾವು ಊಟ ಮಾಡೋಣ ಅಂತ ಹೇಳ್ತಾನೆ. ನೀನು ಹೇಳ್ತಾಳೆ, ನನಗೂ ಊಟ ಬೇಡ ಮಾವ ಅಂತೇಳಿ. ರಂಗನಾಥವ್ರು ಕೇಳ್ತಾರೆ, ಯಾಕಮ್ಮ ಅಂತೇಳಿ. ಅತ್ತೆನೇ ಊಟ ಮಾಡಿಲ್ಲ, ನಾವೇಗೆ ಊಟ ಮಾಡೋದು ಅಂತ ಹೇಳ್ತಾಳೆ. ಅವಾಗ ಮನೋಜು, ರೋಹಿಣಿ ನಾವು ತಿಂದುಬಿಡೋಣ, ಆಮೇಲೆ ಅಮ್ಮ ಊಟ ಮಾಡ್ಕೊತಾರೆ ಅಂತ ಹೇಳ್ತಾನೆ. ರೋಹಿಣಿ ಹೇಳ್ತಾರೆ, ಬೇರೆಯವ್ರಿಗೆ ಅಮ್ಮನ ಮೇಲೆ ಚಿಂತೆ ಇಲ್ಲ, ನಿಮಗಾದರೂ ಚಿಂತೆ ಇಲ್ವಾ, ಅಮ್ಮ ಉಪವಾಸದಿಂದ ಇದ್ದಾರಲ್ಲಿ ಅಂತ. ಅದಕ್ಕೆ ಮನೋಜ್ ಹೇಳ್ತಾನೆ, ನನಗೆ ಹಸಿವು ತಡೆಯೋಕ್ಕಾಗಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅಂತೇಳಿ. ಮನೋಜ್ ಅವ್ರ ಅಮ್ಮ ಹತ್ರ ಹೋಗ್ತಾನೆ.
ಮನೋಜ್ ಅಮ್ಮಮ್ಮ ಬಾಮ್ಮ ಪ್ಲೀಸ್ ಊಟ ಮಾಡೋಣ ಅಂತ ಹೇಳ್ತಾನೆ. ನನಗೆ ಬೇಡ, ಹೋಗೋ ಅಂತ ಹೇಳ್ತಾಳೆ. ಅವ್ರು ಹೇಳ್ತಾರೆ, ಅವಳು ಅರ್ಥ ಮಾಡ್ಕೊತಾ ಇಲ್ಲ ರೋಹಿಣಿ, ಬಂದು ಊಟ ಮಾಡಿರಿ ನೀವಾದರೂ ಅಂತ. ಹೇಗೆ ಮಾವ ಊಟ ಮಾಡೋಕ್ಕಾಗುತ್ತೆ? ಅತ್ತೆ ಊಟ ಮಾಡದೇ ಇದ್ದಾರೆ, ಬೇರೆಯವರಿಗೆ ಅವ್ರ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ನಮಗಾಗಲ್ಲ, ನನಗೆ ಅವ್ರ ತಾಯಿ ಸಮಾನ ಅಂತ ಹೇಳ್ತಾಳೆ. ಸೂರ್ಯ ತಮಾಷೆಗೆ ಮಾತಾಡ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೋಡಿ ಮಾವ ಯಾವ ಥರ ತಮಾಷೆಗೆ ಮಾತಾಡ್ತಾ ಇದ್ದಾನೆ ಅಂತ, ನಾನು ಇಲ್ಲಿ ಅವ್ರು ಊಟ ಮಾಡಿಲ್ಲ ಅಂತ ಅನ್ಕೊತಾ ಇದ್ರೆ ಅಂತ ಹೇಳ್ತಾಳೆ. ಮನೋಜ್ ಹೇಳ್ತಾನೆ, ನಿನಗೆ ನಾನು ಊಟ ಮಾಡದೇ ಇರೋ ಚಿಂತೆನೇ ಇಲ್ಲ ಅಂತೇಳಿ. ರಂಗನಾಥ್ ಅವ್ರು ಹೇಳ್ತಾರೆ, ರೋಹಿಣಿ ನಮಗೇನು ಪ್ರೀತಿ ಇಲ್ಲದೆ ಇಲ್ಲ, ಅವ್ರ ಮೇಲೆ ಪ್ರೀತಿ ಇದೆ, ಅದು ನಾವು ಊಟಕ್ಕೆ ತಾನೇ ಕರೀತಾ ಇರೋದು, ಆದರೆ ಬರ್ತಾ ಇಲ್ಲ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ರವಿನ ಮನೆಗೆ ಕರ್ಕೊಂಡು ಸಮಾಧಾನ ಇರುತ್ತಲ್ವ ಅಂತಾಳೆ. ಅವ್ರು ಹೇಳ್ತಾರೆ, ನಾನು ಕರೆದೆ ಅಮ್ಮ, ಅವ್ನು ಬರ್ತಾನೆ ಇನ್ನೊಂದೆರಡು ದಿನದಲ್ಲಿ, ಅವಾಗವರೆಗೂ ಇವಳು ಉಪವಾಸ ಇರ್ತಾಳ ಅಂತ ಹೇಳ್ತಾಳೆ. ನನ್ನ ಮಗನ ನೋಡ್ದಿರ ನಾನು ತಿನ್ನಲ್ಲ ಅಂತೇಳಿ. ರಂಗನಾಥ್ ಹೇಳ್ತಾರೆ, ನಿನಗೂ ಊಟ ಬೇಡ ಅಂದರೆ ನನಗೂ ಬೇಡ ಅಂತೇಳಿ ಕುತ್ಕೊತಾರೆ. ಅವಾಗ ಸೂರ್ಯ ಹೇಳ್ತಾನೆ, ಅಪ್ಪ ನೀನು ಮಾತ್ರೆ ಹಾಕ್ಕೊಬೇಕಲ್ಲ ಅಂತ. ಸೂರ್ಯ ತಂದೆ ಹೇಳ್ತಾರೆ, ನಿಮ್ಮಮ್ಮ ತಿಂದೇ ಇದ್ರೆ ನಾನು ತಿನ್ನಲ್ಲ ಅಂತೇಳಿ. ಹೇಳ್ತಾಳೆ, ಮಾವ ಎಷ್ಟೊತ್ತು ಅಂತ ಉಪವಾಸ ಇರೋದು, ಯಾರು ತಿಂದೇ ಇದ್ರೆ ಹೇಗೆ, ಬನ್ನಿರಿ ಊಟ ಮಾಡೋಣ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಅಮ್ಮ ಊಟ ಮಾಡಿದ್ರೇ ಎಲ್ಲರೂ ಊಟ ಮಾಡೋದು ಅಂತೇಳಿ. ಮೀನಾ ಹೇಳ್ತಾಳೆ, ಅವ್ರು ತಿನ್ನಲ್ಲ ಅಂತಾರಲ್ಲ ಅಂತೇಳಿ. ಸೂರ್ಯ ಹೇಳ್ತಾನೆ, ಅಮ್ಮ ತಿಂತಾರೆ ಅಂತೇಳಿ. ಮೀನಾ ಹೇಳ್ತಾಳೆ, ರವಿ ಬಂದರೆ ತಾನೇ ತಿಂತಾರೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಅವನ್ನ ನೋಡಿ ಮಾತಾಡಿದ್ನಲ್ಲ ಅಂತೇಳಿ. ತಂದೆ ಹೇಳ್ತಾರೆ, ಹೌದಾ, ರವಿ ಏನು ಹೇಳ್ದ ಅಂತಾರೆ. ಸೂರ್ಯ ಹೇಳ್ತಾನೆ, ರವಿ ಅವ್ರ ಮಾವನ ಮನೇಲಿಲ್ಲ, ಅಲ್ಲಿರೋಕ್ಕೆ ಇಷ್ಟ ಇಲ್ಲದೆ ಹೋಟ್ಲಲ್ಲೇ ಇದ್ದಾನೆ ಅಂತೇಳಿ. ಸೂರ್ಯ ತಾಯಿ ಹೇಳ್ತಾರೆ, ನೋಡಿದ್ರ ಅವನ ಮನೆ ಬಾಗಿಲು ಇಲ್ದಂಗೆ ಎಲ್ಲೆಲ್ಲೋ ಹೋಗಿದ್ದಾನೆ ಅಂತೇಳಿ. ಸೂರ್ಯ ಹೇಳ್ತಾನೆ, ಅವನು ಶ್ರುತಿನ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ನು ಅಂತೇಳಿ. ಅಪ್ಪ ಅವನು ಅವ್ರ ಮಾವನ ಮನೆಯಿಂದ ಅರ್ಧ ದಾರಿಗೆ ಬಂದ್ಬಿಟ್ಟ, ಇನ್ನು ಅರ್ಧ ದಾರಿನೇ ಇರೋದು, ಬರ್ತಾನೆ. ಅವ್ರ ಹೆಂಡ್ತಿನ ಕರ್ಕೊಂಬರೋಕ್ಕೋಸ್ಕರ ಇದ್ದಾನೆ ಅವನು, ಏನಾದ್ರೂ ಇವಾಗೆಲ್ಲ ಹೆಂಡ್ತಿಗೆ ಭಯ ಪಟ್ರೇ ಆಗುತ್ತೆ ಅಂತ ಹೇಳ್ತಾನೆ. ರಾಜು ಹೇಳ್ತಾನೆ, ಅದು ಸರಿನೇ ಅಂತೇಳಿ. ಹೇಳ್ತಾಳೆ, ಅತ್ತೆ ತಿನ್ನೋದೇ ಇಲ್ಲ ಅಂತಾರಲ್ಲ ಅಂತೇಳಿ, ಏನಾದರೂ ಒಂದು ದಾರಿ ಹೇಳ್ರಿ ಅಂತೇಳಿ. ಹೇಳ್ತಾನೆ, ಇವಾಗೇನು ಅಮ್ಮ ಊಟ ಮಾಡ್ಬೇಕು ಅಷ್ಟೇ ತಾನೇ, ಇರು ಬರ್ತೀನಿ, ಎಲ್ಲರೂ ಮುಖ ನೋಡ್ಕೊಂಡಿರ್ರಿ ಹೀಗೆ ಅಂತ ಹೇಳ್ತಾನೆ. ಡಬ್ ಮಾಡ್ತಾ ಇರ್ತಾಳೆ. ಅವಾಗ ಮ್ಯಾನೇಜರ್ ಹೇಳ್ತಾರೆ, ಮುಗೀತಮ್ಮ ನಿನ್ಗೆ ಊಟ ಬಂದಿದೆ ಬಾ ಅಂತೇಳಿ. ಹೊರಗಡೆ ಬಂದಾಗ ರವಿನ ನೋಡ್ತಾಳೆ. ಅದಕ್ಕೆ ಹೇಳ್ತಾಳೆ, ಏನು ನೀನು ಬಂದುಬಿಟ್ಟಿದೀಯಾ ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ನೀನು ಫುಡ್ ಆರ್ಡ್ರ್ ಮಾಡಿದ್ದಲ್ಲ ಅದಕ್ಕೆ ಅಂತೇಳಿ. ಫುಡ್ ಆರ್ಡ್ರ್ ಮಾಡಿದ್ದೆ, ಶೆಫ್ನಲ್ವಲ್ಲ ಅಂತ ಹೇಳ್ತಾಳೆ. ನಿಮ್ಮ ಹೋಟ್ಲಲ್ಲಿ ಫುಡ್ ಆರ್ಡ್ರ್ ಮಾಡಿದ್ರೆ ಈ ಥರ ಸರ್ವ್ ಮಾಡ್ತಾರಾ ಅಂತ ಕೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ನಾನು ಹೋಗ್ಲಾಗಾದ್ರೆ ಅಂತೇಳಿ. ಶ್ರುತಿ ಹೇಳ್ತಾಳೆ, ನಾನು ಹೋಗು ಅಂತ ಹೇಳಿಲ್ವಲ್ಲ ಅಂತೇಳಿ. ಶ್ರುತಿಗೆ ಸರ್ವ್ ಮಾಡ್ತಾನೆ. ಅವಾಗ ಶ್ರುತಿ ಹೇಳ್ತಾಳೆ, ನಿಮ್ಮ ಹೋಟ್ಲಲ್ಲಿ ಆರ್ಡ್ರ್ ಮಾಡಿದ್ರೆ ನೀನು ಬರ್ತೀಯಾ ಅಂತ ಗೊತ್ತು ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ನೀನು ಅದಕ್ಕೆ ಹೋಟ್ಲಲ್ಲಿ ಆರ್ಡ್ರ್ ಮಾಡಿರೋದು ನಾನು ಬರ್ತೀನಿ ಅಂತ ಗೊತ್ತು ಅಂತೇಳಿ. ರವಿ ಶ್ರುತಿನ ಕೇಳ್ತಾನೆ, ನಿನ್ನ ತೀರ್ಮಾನದಲ್ಲಿ ಏನಾದರೂ ಚೇಂಜ್ ಇದೆಯಾ ಅಂತ. ಏನು ಚೇಂಜು ಅಂತ ಕೇಳ್ತಾಳೆ. ಅಲ್ಲ ಮನೆಗೆ ಹೋಗೋಕ್ಕೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಡಬ್ಬಿಗೆ ಆದ್ಮೇಲೆ ಮನೆಗೆ ಹೋಗೋದು ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ನಿಮ್ಮ ಮನೆಗಲ್ಲ ನಮ್ಮ ಮನೆಗೆ ಹೋಗೋದ್ರಲ್ಲಿ ಅಪ್ಪ ಅಮ್ಮ ಮತ್ತು ಎಲ್ಲ ಮತ್ತು ಫೀಲಿಂಗಲ್ಲಿದ್ದಾನೆ ಅಂತೇಳಿ. ಹೇಳ್ತಾಳೆ, ಸೂರ್ಯನೂ ಅಂತೇಳಿ. ರವಿ ಹೇಳ್ತಾನೆ, ಅದಕ್ಕೆ ಅವ್ನು ನಿನ್ನೆ ಅಲ್ಲಿಗೆ ಬಂದಿದ್ದ ರೆಸ್ಟೋರೆಂಟ್ ಹತ್ರ ಬಂದು ಹೇಳ್ದ, ಗೊತ್ತಿಲ್ಲದೆ ಏನೋ ಆಗೋಯಿತು ತಪ್ಪು ಅಂತ ಹೇಳ್ದ ಅಂತ ಹೇಳ್ತಾನೆ. ಶ್ರುತಿ ಹೇಳ್ತಾಳೆ, ನನ್ನನ್ನು ಬಂದು ಕರೆದ್ರು ಮನೆಗೆ ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಯಾರು ಅಂತೇಳಿ. ಮೀನಾ ಬಂದಿದ್ಲು ಅಂತ. ಹೌದಾ, ಮೀನಾ ಅತ್ತಿಗೆ ಬಂದಿದ್ರಾ ಅಂತೇಳಿ. ಏನು ಹೇಳಿದ್ರು ಅಂತ. ಮನೆಗೆ ಬನ್ನಿ ಅಂತ ಕರೆದ್ರು, ಅವ್ರ ಗಂಡ ಮಾಡಿದ ತಪ್ಪಿಗೆ ಅವ್ರು ಕ್ಷಮೆ ಕೇಳಿದ್ರು. ಆಮೇಲೆ ಕೇಳಿದ್ರು, ನಿಮ್ಮಪ್ಪ ಮಾಡಿದ್ದಕ್ಕೆ ನೀವೇನು ಕೇಳಲಿಲ್ವಲ್ಲ ಅಂತ ಹೇಳಿದ್ರು ಅಂತೇಳಿ. ಹೇಳ್ತಾನೆ, ಅವ್ರು ಯಾಕೆ ಕ್ಷಮೆ ಕೇಳಬೇಕು ಅಂತೇಳಿ. ಶ್ರುತಿ ಹೇಳ್ತಾಳೆ, ಸ್ವಲ್ಪ ಜನಕ್ಕೆ ಸಿಕ್ಕೋ ಗಂಡ ಆ ಥರ, ಹೆಂಡ್ತೀರು ಕಷ್ಟಪಡಬೇಕಲ್ಲ ಹಾಗೆ ಅಂತ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಮದುವೆಗೆ ಮುಂಚೆನೇ ಚೆನ್ನಾಗಿರುತ್ತೆ ಅಂತೇಳಿ. ಆವಾಗ ರವಿ ಹೇಳ್ತಾನೆ, ಹೌದು, ಸಿಂಗಲ್ ಆಗಿದ್ರೇ ಚೆನ್ನಾಗಿರುತ್ತೆ, ಯಾವಾಗ ಮದುವೆ ಆಗ್ತಿರೋ ಈ ತಲೆ ಮೇಲೆ ಭಾರ ಬಂದಂಗೆ ಆಗುತ್ತೆ ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ಬಿಸಿ ಆರೋಗುತ್ತೆ, ಫಸ್ಟ್ ಊಟ ಮಾಡು ಅಂತೇಳಿ. ಶ್ರುತಿ 1 ಸೆಕೆಂಡ್ ಬಂದೆ ಅಂತ ಹೇಳ್ತಾಳೆ. 2 ಪ್ಲೇಟ್ ಇಟ್ಕೊಂಡು ಬರ್ತಾಳೆ. ಅವಾಗ ರವಿ ಹೇಳ್ತಾನೆ, 2 ಪ್ಲೇಟ್ ಏನಕ್ಕೆ ಅಂತೇಳಿ. ನನಗೆ ಗೊತ್ತು ನೀನು ಊಟ ಮಾಡಿರಲ್ಲ ಅಂತೇಳಿ, ಬಾ ಇಬ್ಬರು ತಿನ್ನೋಣ ಅಂತ ಹೋಗ್ತಾರೆ. ಊಟ ಮಾಡೋವಾಗ ಮಾತಾಡ್ಕೊತಾರೆ, ಜಗಳದ ನಡುವೆನೂ ಇದೇ ಪ್ರೀತಿ ಅನಿಸುತ್ತೆ ಅಂತೇಳಿ. ಹೇಳ್ತಾಳೆ, ಅದು ಹಾಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾಳೆ, ನಿಮ್ಮ ಅಣ್ಣ ಬಂದಿದ್ರು ಅಂದೆ ರೆಸ್ಟೋರೆಂಟ್ ಹತ್ರ, ನಾನು ಅಂದ್ಕೊಂಡೆ ನಿನ್ನ ಮನೆಯಲ್ಲೇ ಇದೆಯಾ ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಇಲ್ಲ ನಾನು ರೆಸ್ಟೋರೆಂಟಲ್ಲೇ ಇದ್ದೀನಿ, ನೀನು ಬರೋವರೆಗೂ ನಾನು ಹೋಗಲ್ಲ ಅಂತ ಹೇಳ್ತಾನೆ. ಮನೋಜು ಹೊಟ್ಟೆ ಹಸಿತಾ ಇದಲ್ಲ, ಅಪ್ಪ ನೀನಾದರೂ ಬಾಪ ಊಟ ಮಾಡೋಕ್ಕೆ ಅಂತೇಳಿ. ಅದಕ್ಕೆ ಅವರಪ್ಪ ಹೇಳ್ತಾರೆ, ಹೋಗಿ ನಿಮ್ಮ ಅಮ್ಮನ ಕರಿಯೋ ಅಂತೇಳಿ. ಅವ್ರ ಅಮ್ಮ ಹತ್ರ ಬಂದು ಹೇಳ್ತಾನೆ, ಅಮ್ಮ ಬಾಮ್ಮ ಊಟಕ್ಕೆ, ಇಲ್ಲಾಂದರೆ ಆರೋಗ್ಯ ಏನಾಗೋಗುತ್ತೆ ಅಂತೇಳಿ. ಅದಕ್ಕೆ ಅವರಮ್ಮ ಹೇಳ್ತಾರೆ, ನನ್ನ ಆರೋಗ್ಯ ಏನಾದರೂ ಆಗಲಿ ಬಿಡು ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ನಿನ್ನ ಆರೋಗ್ಯ ಅಲ್ಲಮ್ಮ, ನನ್ನ ಆರೋಗ್ಯ, ನನಗೆ ಫಸ್ಟೇ ತಲೆ ಎಲ್ಲ ಸುತ್ತಾ ಇದೆ ಅಂತ ಹೇಳ್ತಾರೆ. ನೀನು ಹೋಗಿ ತಿನ್ನು ಅಂತ ಹೇಳ್ತಾರೆ ಅವರಮ್ಮ.
ಮನೋಜ್ ರೋಹಿಣಿ ಹತ್ರ ಹೇಳ್ತಾರೆ, ಅಮ್ಮನೇ ಹೇಳ್ಬಿಟ್ರಲ್ಲ ತಿನ್ನೋಕ್ಕೆ, ಬಾ ತಿನ್ನೋಣ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅತ್ತೆ ತಿನ್ನೋವರೆಗೂ ನಾನು ತಿನ್ನಲ್ಲ ಅಂತ ಹೇಳ್ತಾಳೆ. ನಾವಿಬ್ಬರು ತಿಂದೇ ಇರೋವಾಗ ನಿನಗೆ ತಿನ್ನಬೇಕು ಅನಿಸುತ್ತಾ ಅಂತ ಹೇಳ್ತಾಳೆ. ರೋಹಿಣಿ ಕಡೆ ಮನೋಜ್ ನೋಡ್ತಾನೆ. ಅವಾಗ ಅವಳು ಗುರಾಯಿಸ್ತಾಳೆ. ಅದಕ್ಕೆ ಹೇಳ್ತಾನೆ, ನನಗೆ ಹೊಟ್ಟೆ ಹಸಿವೇ ಇಲ್ಲ, 1 ತಿಂಗಳಿಗೆ ಒಂದ್ಸರಿ ಉಪವಾಸ ಇದ್ರೆ ಇನ್ನೂ ಒಳ್ಳೇದಂತೆ ಸರಿ ಅಂತ ಹೇಳ್ತಾನೆ. ಒಂದು ಅವ್ರ ಮಾವನ್ನ ಕರೀತಾಳೆ ಊಟಕ್ಕೆ ಬನ್ನಿ ಅಂತೇಳಿ. ಅವಾಗ ಮನೋಜ್ ಕೇಳ್ತಾರೆ, ಸ್ವಲ್ಪ ನೀರು ಕೊಡಿ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಡೈನಿಂಗ್ ಟೇಬಲ್ ಇಲ್ತಿಯಲ್ಲ ತಗೊಂಡು ಕುಡೀರಿ ಅಂತೇಳಿ. ಸರಿ ಕುಡಿತೀನಿ ಅಂತ ಹೋಗ್ತಾನೆ. ಹೇಳ್ತಾಳೆ, ನೀವು ಮಾತ್ರೆ ಹಾಕ್ಕೊಬೇಕಲ್ವ ಮಾವ, ಬಂದು ನೀವಾದರೂ ತಿನ್ನಿರಿ ಅಂತ ಹೇಳ್ತಾಳೆ. ನೀನು ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಲ್ಲಮ್ಮ, ನೀನು ಹೋಗಿ ಊಟ ಮಾಡು ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನೀವು ಯಾರು ತಿಂದಿರ, ನಾನು ಹೇಗೆ ತಿನ್ನೋದು, ಇವ್ರು ಬೇರೆ ಎಲ್ಲೋದ್ರೂ ಗೊತ್ತಿಲ್ವಲ್ಲ ಅಂತ ಹೇಳ್ತಾಳೆ. ಹೇಳ್ತಾನೆ, ಎಲ್ಲೋಗಿರ್ತಾನೆ, ಇಲ್ಲಿದ್ರೆ ತಿನ್ನೋಕ್ಕಾಗಲ್ಲ, ಅದಕ್ಕೆ ಹೊರಗಡೆ ಹೋಗಿ ತಿನ್ನಕ್ಕೆ ಹೋಗಿರ್ತಾನೆ ಅಂತ ಹೇಳ್ತಾನೆ. ಬಿರಿಯಾನಿ ತಗೊಂಬರ್ತಾನೆ ಮನೆಗೆ. ಅವ್ರ ತಂದೆ ಹತ್ರ ಹೇಳ್ತಾನೆ, ನೋಡಪ್ಪ ನಾವು ಇನ್ನೂ ತಿಂದೇ ಇದ್ದೀವಿ, ಅವ್ನು ಮಾತ್ರ ಬಿರಿಯಾನಿ ತಂದಿದ್ದಾನೆ ತಿನ್ನೋಕ್ಕೆ ಅಂತ ಹೇಳ್ತಾನೆ. ಅನ್ನತ್ತವ್ರು ಹೇಳ್ತಾರೆ, ಏನೋ ಇದೆಲ್ಲ ಅಂತೇಳಿ. ಹೇಳ್ತಾನೆ, ಇದಕ್ಕೆಲ್ಲ ಕಾರಣ ಇದೆಯಪ್ಪ ಅಂತೇಳಿ. ಹೇಳ್ತಾಳೆ, ನಾನು ನೋಡಿದ್ರೆ ನಿಮ್ಗೆ ಹೆಂಗಿದೆ ಅಂತೇಳಿ. ಅದಕ್ಕೆ ಅವನ ತಮಾಷೆಗೆ ಏನೋ ಹೇಳ್ತಾನೆ ಸೂರ್ಯ. ಬೆಳಗ್ಗೆಯಿಂದ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಇದೆಲ್ಲ, ನೀವು ನೋಡಿದ್ರೆ ಬಿರಿಯಾನಿ ತಂದಿದ್ದೀರಾ ಅಂತ ಹೇಳ್ತಾಳೆ. ನಾನು ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾಕೆ ವೇಸ್ಟ್ ಆಗುತ್ತೆ, ರಾತ್ರಿಗೆ ತಿನ್ನೋಣ ಬಿಡು ಅಂತ ಹೇಳ್ತಾನೆ. ಟೇಬಲಲ್ಲಿ ಎಲೆ ಹಾಕಿ ಬಿರಿಯಾನಿ ಫುಲ್ಲು ಬಡಿಸ್ತಾನೆ ಅದ್ರ ಮೇಲೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.